ಏನು ತ್ರಿಫಳದ ಬಗ್ಗೆ ಹೇಳ್ತಿದ್ವಿ ನಾವು. ತ್ರಿಫಳ, ಹರಿತಕಿ, ವಿಭೀತಕಿ, ಆಮಲಕ್ಕಿ ಅಂತ ಏನು ಹೇಳ್ತೀವಿ. ಈಗ ದಂತಧಾವನ ಮಾಡಕ್ಕೆ ಸಾಮಾನ್ಯವಾಗಿ ಪೇಸ್ಟ್ ಉಪಯೋಗಿಸ್ತಾ ಇರ್ತೀರಿ. ಪೇಸ್ಟ್ ಯಾಕೆ ಉಪಯೋಗಿಸ್ಬೇಕು, ಏನು ಸಿಗ್ನಿಫಿಕೆನ್ಸ್ ಇದೆ? ನಾವು ದಂತಧಾವನಕ್ಕೆ ಉಪಯೋಗಿಸಿದ್ದೇ ಆದಲ್ಲಿ ನಿಮ್ಮ ಹಲ್ಲುಗಳು ಸ್ವಚ್ಛವಾಗುವುದಲ್ಲದೆ ಬಹಳಷ್ಟು ನಿಮ್ಮ ಒಸಡು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಸಹ ನಿವಾರಣೆ ಆಗ್ತದೆ. ಎಲ್ಲರೂ ಹೇಳೋದೇನು, ಇಲ್ಲ ತಿಂದ ನಂತರ ಹೊಟ್ಟೆಗೆ ಹೋಗ್ತದೆ, ಹೊಟ್ಟೆಯಲ್ಲಿ ಕರಳು ಮತ್ತು ಏನು ಬೇರೆ ಅವಯವಗಳು ಇರ್ತದೆ ಅಲ್ಲಿ ಪಚನ ಆಗುತ್ತೆ. ತಪ್ಪು ಕಲ್ಪನೆ. ಬೆಳಗ್ಗೆ ಎದ್ದು ಕೂಡಲೇ ಹಾಳುಗಳು ಹಚ್ಚೋದು ಗಾಯಕ್ಕೆ ಬೇಗ ಮಾಯ್ತದ ಅಂತಂದು ಹೇಳಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ ಎಲ್ಲ ನಿಮ್ಗೆ ಮನೆಯಲ್ಲಿ ವಯಸ್ಸಾದವರು ಅಜ್ಜ ಇದ್ರು, ಅಜ್ಜಿ ಇದ್ರು ಅಂತಂದ್ರೆ ಹೇಳಿರ್ತಾರೆ, ಗಾಯ ಆದಾಗಿಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಹಾಳು ಉಗುಳು ಅದಕ್ಕಷ್ಟು ಬೇಗ ಮಾಯ್ತು. ಯಾಕೆ ಮಾಯ್ತದದು? ಸಮಸ್ತ ಆರೋಗ್ಯ ಭಾಗ್ಯ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗದಂತೆ ಏನು ತ್ರಿಫಳದ ಬಗ್ಗೆ ಹೇಳ್ತಿದ್ವಿ ನಾವು. ತ್ರಿಫಳ, ಹರಿತಕಿ, ವಿಭೀತಕಿ, ಆಮಲಕ್ಕಿ ಅಂತ ಏನು ಹೇಳ್ತೀವಿ. ಈ ಕಾಯಿಗಳು ಅಥವಾ ಈ ಔಷಧೀಯ ದ್ರವ್ಯಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡ್ಕೊಂತ ಬಂದಿರಿ. ಇವತ್ತು ಸಹ ಆ ತ್ರಿಫಳ ಬಗ್ಗೆನೆ, ತ್ರಿಫಳನೇ ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದನ್ನೇ ಇನ್ನೊಂದಿಷ್ಟು ಮಾರ್ಗಗಳನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಈಗ ಹಲ್ಲು ಉಜ್ಜಲಿಕ್ಕೆ, ಈಗ ದಂತಧಾವನ ಮಾಡಕ್ಕೆ ಸಾಮಾನ್ಯವಾಗಿ ಪೇಸ್ಟ್ ಉಪಯೋಗಿಸ್ತಾ ಇರ್ತೀರಿ. ಬಟ್ ಪೇಸ್ಟ್ ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ರ್ಯಾಷನಾಲಿಟಿ ಇರುವುದಿಲ್ಲ. ಅಂದ್ರೆ ಉಪಯೋಗಿಸ್ಬಾರ್ದು ಪೇಸ್ಟನ್ನ. ಉಪಯೋಗಿಸ್ಬಾರ್ದು ಅಂತಂದು ಹೇಳೋದು ಬೇಡ, ಯಾಕೆ ಉಪಯೋಗಿಸ್ಬೇಕು ಅಂತಂದು ವಿಚಾರ ಬರ್ತದೆ ಇಲ್ಲಿ. ಹೌದು, ಉಪಯೋಗಿಸ್ಬೇಕಾ? ಪೇಸ್ಟ್ ಯಾಕೆ ಉಪಯೋಗಿಸ್ಬೇಕು, ಏನು ಸಿಗ್ನಿಫಿಕೆನ್ಸ್ ಇದೆ ಅದರಲ್ಲಿ ನೋಡಿ. ಬಹಳ ಈಗ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿ ಅಥವಾ ಸಾಮಾನ್ಯವಾಗಿ ಥಿಂಕ್ ಮಾಡಿ ನೋಡಿದಾಗ್ಲೂ ನಿಮಗೆ ಹಲ್ಲಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾಯಿಲೆಗಳಿದ್ದಾಗ ಅಥವಾ ಒಸಡಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಕಾಯಿಲೆಗಳಿದ್ದಾಗ ಈ ವೈದ್ಯರು, ನಾವು ಪರ್ಟಿಕ್ಯುಲರ್ಲಿ ಒಂದೊಂದು ಟೂತ್ ಪೇಸ್ಟ್ ಅನ್ನು ನಿಮಗೆ ರೆಕಮೆಂಡ್ ಮಾಡ್ತಿರ್ತೀವಿ, ಇಲ್ಲ ನೀವು ಇದನ್ನ ಉಪಯೋಗಿಸ್ರಿ ಅಂತಂದು. ಆ ಸಮಯದಲ್ಲಿ ನೀವು ಆ ಟೂತ್ ಪೇಸ್ಟ್ ಅನ್ನ ಬಳಕೆ ಮಾಡೋದ್ರಲ್ಲಿ ಅರ್ಥ ಇದೆ. ಅಂದ್ರೆ ಏನು, ಈ ಉದಾಹರಣೆಗೆ ಹಲ್ಲಿಂದ ಏನು ಸಮಸ್ಯೆ, ಎನಾಮಲ್ ಮೇಲ್ಗಡೆ ಹೇಳ್ತೀವಿ ನಾವು. ಎನಾಮಲ್ ಏನಾದ್ರೂ ಕೋಟಿಂಗ್ ಇರ್ತದೆ ಹಲ್ಲಿನ ಮೇಲೆ, ಒಂದು ರಕ್ಷಣಾ ಕವಚ ಇದ್ದಂಗೆ ಅದು. ಅಂದ್ರೆ ಹಲ್ಲಿನಲ್ಲಿಯೂ ಸಹ ಸೂಕ್ಷ್ಮ ನರಗಳು ಇರ್ತದೆ. ಆ ನರಗಳಿಗೆ ಪ್ರೊಟೆಕ್ಷನ್ ಅನ್ನೋ ರೀತಿಯಲ್ಲಿ ನಾವು ಈ ಎನಾಮಲ್ ಕೋಟಿಂಗ್ ಅಂತ ಹೇಳ್ತೀವಿ. ಈ ಎನಾಮಲ್ ಕೋಟಿಂಗ್ ಏನಾದರೂ ಯಾವುದಾದ್ರೂ ಕಾರಣಗಳಿಂದ ಅದೇನಾದರೂ ಸೌದಿತ್ತಂತಂದಾಗ ಸಾಮಾನ್ಯವಾಗಿ ಸೆನ್ಸಿಟಿವಿಟಿ ಅಂತಂದು ಹೇಳ್ತೀವಿ. ಆ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೆನ್ಸಿಟಿವಿಟಿ ಅಂತಂದ್ರೆ ಏನು, ಸಡನ್ ಆಗಿ ನೀವೇನಾದರೂ ತಣ್ಣಗಿರುವಂಥ ಆಹಾರನ ಬಾಯಿಗೆ ಹಾಕೊಂಡ್ರಿ ಅಂತಂದ್ರೆ ಜುಮ್ ಅಂತಂದ ಹೇಳ್ತದೆ. ಎಲ್ಲ ನೋಡ್ತಿರ್ತೀವಿ, ನಿಮ್ಮ ಹಲ್ಲು ಜುಮ್ ಅಂತದ ಅಂತಂದೆಲ್ಲ ಎಲ್ಲ ಬರ್ತಿರ್ತದಲ್ಲ ಅಲ್ಲಿ. ಇದಕ್ಕೆ ನಾವು ಸೆನ್ಸಿಟಿವಿಟಿ ಅಂತ. ಆ ರೀತಿ ಸೆನ್ಸಿಟಿವಿಟಿ ಸಮಸ್ಯೆಗಳಿದ್ದಾಗ ನಾವು ಡಾಕ್ಟರ್ಸ್ ನಿಮಗೆ ಪ್ರಿಸ್ಕ್ರಿಬ್ ಮಾಡ್ತಿರ್ತೇವೆ ಅಥವಾ ಈ ದಂತ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡ್ತಿರ್ತಾರೆ, ಈ ರೀತಿಯ ಔಷಧಿಯನ್ನ ನೀವು ಹಚ್ಕೊಳ್ರಿ ಅಥವಾ ಈ ರೀತಿಯ ಪೇಸ್ಟ್ ಅನ್ನು ಉಪಯೋಗಿಸ್ರಿ ಅಂತ. ಅದು ಸರಿ, ಅದನ್ನು ಉಪಯೋಗಿಸೋದು ಸರಿ. ಅಥವಾ ದೌಡೆಯಲ್ಲಿ ಕೆಲವೊಂದ್ಸಲ ರಕ್ತಸ್ರಾವ ಆಗ್ತಿರುತ್ತೆ. ಆ ರಕ್ತಸ್ರಾವ ಆಗುವಂಥ ಸಂದರ್ಭದಲ್ಲಿಯೂ ಕೆಲವೊಂದು ಇನ್ಫೆಕ್ಷನ್ ಇರುತ್ತೋ ಅಥವಾ ಯಾವುದೋ ಒಂದು ಡಿಫಿಷಿಯನ್ಸಿ ಇರ್ತದೆ, ಏನೋ ರಿಲೇಟೆಡ್ ಡಿಸೀಸ್ ಇರ್ತದೆ, ಅದಕ್ಕೆ ಪರ್ಟಿಕ್ಯುಲರ್ಲಿ ನಿಮಗೆ ಈ ಪೇಸ್ಟನ್ನು ಉಪಯೋಗಿಸಿ ಅಂತಂದಾಗ ಉಪಯೋಗಿಸೋದು ಸರಿ. ಆದರೆ ನೀವು ಆರೋಗ್ಯವಾಗಿದ್ದಾಗ ಏನು ಮಾಡಬೇಕು? ಉಪಯೋಗಿಸ್ಬೇಕಾ ಪೇಸ್ಟು? ಇಲ್ಲ. ನಾನು ಆಯುರ್ವೇದ ವೈದ್ಯನಾಗಿ ರೆಕಮೆಂಡ್ ಮಾಡೋದು ಏನಂತಂದ್ರೆ, ನೀವು ಹೆಲ್ದಿಯಾಗಿ ಇದ್ದೀರಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ, ಆರೋಗ್ಯ ಬಾಯಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತಂದಾಗ ಪೇಸ್ಟ್ ಅನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಉಪಯೋಗಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದರಲ್ಲಿರುವಂತ ಎಷ್ಟೋ ಅಂಶಗಳು ನಿಮ್ಮ ದೇಹಕ್ಕೆ ಹಾನಿಯನ್ನೇ ಮಾಡ್ತವೆ ಹೊರತು, ಯಾಕಂದ್ರೆ ನಾನು ಹಲ್ಲು ಸ್ವಚ್ಛ ಮಾಡಬೇಕು, ಹಲ್ಲು ಸ್ವಚ್ಛ ಮಾಡ್ಕೊಬೇಕು ಅಂತನ್ನೋ ಒಂದು ದೃಷ್ಟಿಯಿಂದ ಅದನ್ನು ಉಪಯೋಗಿಸ್ತಿರ್ತಾರೆ. ಮತ್ತು ತಯಾರು ಮಾಡಿದ ಕಂಪನಿಯವರು ಏನ್ ಮಾಡಿರ್ತಾರೆ, ಹಲ್ಲುಗಳು ಸ್ವಚ್ಛವಾಗ್ಲಿಕ್ಕೆ ಅದನ್ನು ಬ್ಲೀಚ್ ಮಾಡ್ಲಿಕ್ಕೆ ಏನೇನು ಬೇಕಾಗ್ತದೆ ಕೆಮಿಕಲ್ಸ್, ಅದನ್ನ ಹಾಕಿಯೇ ನಿಮ್ಮ ಪೇಸ್ಟ್ ಅನ್ನ ರೆಡಿ ಮಾಡಿರ್ತಾರೆ. ನೀವು ಸ್ವಚ್ಛ ಆಗ್ಬೇಕಂತಂದು ಅದು ನೊರೆ ಬರ್ಬೇಕು ನಿಮಗೆ. ಏನು ಪೇಸ್ಟ್ ಹಚ್ಕೊಂಡ್ರಿ ಅಂತ ನೊರೆ ಬಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ, ಓ ನನ್ನ ಹಲ್ಲು ಬಾಯಿ ಬಹಳ ಸ್ವಚ್ಛ ಆಯ್ತು. ಆದ್ರೆ ಅದು ಬಹಳ ತಪ್ಪು ಕಲ್ಪನೆ. ಆ ರೀತಿಯಾಗಿ ಮಾಡಬಾರ್ದು.
ನಿಮ್ಮ ಬಾಯಿಯಲ್ಲಿ ಇರುವಂತ ಎಷ್ಟೋ ಎನ್ಸೈಮ್ಸ್ ಅಂತ ನಾವು ಏನು ಸಲೈವರಿ ಗ್ಲ್ಯಾಂಡ್ಸ್ ಅಂತಂದು ಹೇಳ್ತೀವಿ, ನಾವು ಏನು ಲಾಲಾರಸ ಗ್ರಂಥಿಗಳು, ಆ ಗ್ರಂಥಿಗಳು ಏನು ನಿಮ್ಮ ದ್ರವವನ್ನ ಸ್ರವಿಸ್ತದಲ್ಲ, ಅದು ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಿಯಾಗಿರ್ತದೆ. ಹೇಗೆ ಉಪಕಾರಿಯಾಗಿರ್ತದೆ? ಒಂದು ಉದಾಹರಣೆ ಏನಂತಂದ್ರೆ, ಈ ಹಲ್ಲಿಗೆ ನಿಮ್ಮ ಇದು ಊಟ ಮಾಡ್ತಿರ್ತೀರಿ, ಲಾವಾರಸ ಅದರಲ್ಲಿ ಉತ್ಪತ್ತಿ ಆಗ್ತದ. ಅದರಿಂದ ಏನು ಪ್ರಯೋಜನ ಆಗ್ತದ? ಬಹಳಷ್ಟು ಪ್ರಯೋಜನಗಳು ಇರ್ತದೆ. ಎಷ್ಟೋ ಪದಾರ್ಥಗಳು, ಈಗ ಉದಾಹರಣೆಗೆ ಫ್ಯಾಟ್ ಅಂತಂದು ಹೇಳ್ತೀವಿ, ಫ್ಯಾಟ್ ಡೈಜೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎಲ್ಲರೂ ಹೇಳೋದೇನು ಇಲ್ಲ, ತಿಂದ ನಂತರ ಹೊಟ್ಟೆಗೆ ಹೋಗ್ತದೆ, ಹೊಟ್ಟೆಯಲ್ಲಿ ಕರಳು ಮತ್ತು ಏನು ಬೇರೆ ಅವಯವಗಳು ಇರ್ತದೆ ಅಲ್ಲಿ ಪಚನ ಆಗುತ್ತೆ. ತಪ್ಪು ಕಲ್ಪನೆ. ಪಚನ ಶುರುವಾಗುವುದು ಬಾಯಿಯಿಂದ, ಅಲ್ಲಿಯೇ ಚಾಲು ಆಗ್ಬಿಡ್ರಿ. ನೀವು ತಿನ್ಬೇಕಾದ್ರೆ ಏನ್ ಲಾಲಾರಸ ಉತ್ಪತ್ತಿ ಆಗುತ್ತಲ್ಲ, ಅದ್ರ ಜೊತೆ ಯಾವಾಗ ಫುಡ್ ಮಿಕ್ಸ್ ಆಗ್ತಾ ಹೋಗ್ತದೆ ಅಲ್ಲಿಂದನೇ ಪಚನ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಆಗುವಂತಹ ಮೇನ್ ಒಂದು ಕರ್ಮ ಏನು ಅಂತಂತಂದ್ರೆ, ನಿಮ್ಮ ಸಲೈವರಿ ಗ್ಲ್ಯಾಂಡ್ಸ್, ಈ ಲಾಲಾರಸ ಗ್ರಂಥಿಯಲ್ಲಿ ಏನು ಲಾಲಾರಸ ಉತ್ಪತ್ತಿ ಆಗುತ್ತೆ, ಇದು ನಿಮ್ಮ ಆಹಾರದಲ್ಲಿ ಇರಬಹುದಾದಂತ ಕೆಲವೊಂದಿಷ್ಟು ಕ್ರಿಮಿಗಳನ್ನ ಕೊಲ್ತ. ಆ ಗುಣ ಅದಕ್ಕಿರುತ್ತೆ. ಅಂದ್ರೆ ನೀವು ಊಟ ಮಾಡ್ಬೇಕಾದ್ರೆ ನೀವು ಎಷ್ಟೇ ಸ್ವಚ್ಛವಾಗಿ ಕೈ ತೊಳೆದಿರಿ, ಎಷ್ಟೇ ಸ್ವಚ್ಛವಾದ ಆಹಾರ ಇರುವಲ್ದೆ, ಅದರಲ್ಲಿ ಈಗ ನಾವು ಉಸಿರಾಡ್ತಿರ್ತೀವಿ, ಈಗ ಸುತ್ತಮುತ್ತ ಗಾಳಿ ಇದೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ವೈರಾಣುಗಳು, ಸಾಕಷ್ಟು ಬ್ಯಾಕ್ಟೀರಿಯಾಗಳು ಇರ್ತದೆ. ಆದ್ರೂ ನಮಗೆ ಕಾಯಿಲೆ ಬರೋದಿಲ್ಲ. ಯಾಕೆ ಅಂತಂತಂದ್ರೆ ನಮ್ಮ ದೇಹದಲ್ಲಿ ಅದೊಂದು ಮೆಕ್ಯಾನಿಸಮ್ ಇರ್ತದೆ, ರೋಗ ಪ್ರತಿರೋಧಕ ಶಕ್ತಿ ಅಂತಂದ. ಅದರಿಂದ ನಿಮಗೆ ರೋಗಗಳು ಬರ್ತಿರೋದಿಲ್ಲ. ಇಮಿಡಿಯೇಟ್ಲಿ ನಿಮ್ಮ ದೇಹದೊಳಗಡೆ ಅವು ಹೋಗ್ತಿದ್ದಂಗೆ ಸಾಯ್ತಿರ್ತದೆ, ದೇಹ ಅದನ್ನ ಕೊಲ್ತಿರ್ತದೆ. ಅದೇ ರೀತಿ ಲಾಲಾರಸ ಏನು ನಿಮ್ಮ ಬಾಯಲ್ಲಿ ಉತ್ಪತ್ತಿ ಆಗ್ತದ, ಅದನ್ನ ನೀವು ಊಟ ಮಾಡ್ಬೇಕಾದ್ರೆ ಆ ಊಟದ ಜೊತೆ ಸೇರಿದಾಗ ಕೆಲವೊಂದಿಷ್ಟು ಹಾನಿಕಾರಕ ಒಂದು ಕೀಟಾಣುಗಳು ಅದರಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವು ಡೆತ್ ಆಗ್ತದೆ, ಸಾಯ್ತದೆ. ಆನಂತರ ಹೊಟ್ಟೆಗೆ ಹೋದ ನಂತರ ಮತ್ತೆ ಅದರೊಳಗಡೆ HCl ಇರ್ತದೆ, ಕೆಲವೊಂದಿಷ್ಟು ಅಸಿಡಿಕ್ ನೇಚರ್ ಇರುವಂತಹ ಎನ್ಸೈಮ್ಸ್ ಇರ್ತದೆ. ಅದರಿಂದನೂ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಶಮನಗೊಳ್ಳುತ್ತದೆ. ಆದ್ರೆ ಬಾಯಿಂದನೂ ಕೆಲವೊಂದಿಷ್ಟು ಶಮನಗೊಳ್ಳುತ್ತದೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಉದಾಹರಣೆ ಅಂತಂದ್ರೆ, ಹಳ್ಳಿಯಲ್ಲಿ ನಿಮಗೆ ಗಾಯ ಏನಾದರೂ ಆದಾಗ ಲಾಲಾರಸವನ್ನ ಈಗ ಹೇಳ್ತಾರೆ, ಬೆಳಿಗ್ಗೆ ಎದ್ದು ಕೂಡಲೇ ಹಾಳುಗಳು ಹಚ್ಚೋದು ಗಾಯಕ್ಕೆ ಬೇಗ ಮಾಯ್ತದ ಅಂತಂದು ಹೇಳಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ ಯಾರು ನಿಮ್ಗೆ ಮನೆಯಲ್ಲಿ ವಯಸ್ಸಾದವರು ಅಜ್ಜ ಇದ್ರು ಅಜ್ಜಿ ಇದ್ರು ಅಂತಂದ್ರೆ ಹೇಳಿರ್ತಾರೆ, ಗಾಯ ಆದಾಗಿಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಹಾಳು ಉಗುಳು ಅದಕ್ಕೆ ಅಷ್ಟು ಬೇಗ ಮಾಯ್ತು. ಯಾಕೆ ಮಾಯ್ತದದು? ಅಂತ ಗುಣ ಲಾಲಾರಸದಲ್ಲಿ ಏನಿದೆ? ಇದೇ ಹೇಳಿದ್ನಲ್ಲ, ಬ್ಯಾಕ್ಟೀರಿಯೋಸೈಡಲ್ ಕ್ವಾಲಿಟಿ, ಬ್ಯಾಕ್ಟೀರಿಯಾವನ್ನ ಕೊಲ್ತದು. ಹಾಗಾಗಿ ನಿಮ್ ಗಾಯ ಏನಾಗಿರ್ತದೆ, ಆ ಗಾಯವನ್ನ ಆಂಟಿಸೆಪ್ಟಿಕ್ ಮಾಡ್ಬೇಕು. ನಾವೀಗ ಆಂಟಿಸೆಪ್ಟಿಕ್ ಲಿಕ್ವಿಡ್ ಹಚ್ತೀರಿ, ಡೆಟಾಲ್ ಹಚ್ಚಿದ್ವಿ ಅಥವಾ ಯಾವುದೋ ಒಂದು ಬೇರೆ ಯಾವುದೋ ಒಂದು ಆಂಟಿಸೆಪ್ಟಿಕ್ ಲಿಕ್ವಿಡ್ನ ನೀವು ಹಚ್ತಿರ್ತೀರಿ, ಬೇಗ ಮಾಯ್ತದೆ. ಆ ಆಂಟಿಸೆಪ್ಟಿಕ್ ಗುಣ ನಿಮ್ಮ ಲಾಲಾರಸದಲ್ಲಿ ಇರ್ತದೆ. ಅದರಲ್ಲೂ ಬೆಳಿಗ್ಗೆ ಏನು ಎದ್ದಾಗ ಬಾಯಲ್ಲಿ ನೀವು ಇನ್ನೂ ಎಕ್ಸ್ಪೋಸ್ ಆಗಿರೋದಲ್ಲ, ಅದು ಫುಡ್ಡಿಗೆ ಏನೋ ಎಕ್ಸ್ಪೋಸ್ ಆಗಿರೋದಿಲ್ಲ, ಗಾಳಿಗೆ ಎಕ್ಸ್ಪೋಸ್ ಆಗಿರೋದಿಲ್ಲ, ಆ ಲಾಲಾರಸದಲ್ಲಿ ನಾವು ಹೇಳಿದೆ ಕಾನ್ಸಂಟ್ರೇಟೆಡ್ ಇರ್ತದೆ, ಅದು ಅತಿ ಹೆಚ್ಚು ಪೊಟೆಂಟ್ ಆಗಿ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಬಾಯಲ್ಲಿ ಏನಾದರೂ ಈಗ ಒಬ್ಬೊಬ್ಬರಿಗೆ ಇರ್ತದೆ, ಬಾಯಲ್ಲಿ ಹೋಗಿ ಅದನ್ನ ಲಾಲಾರಸನ ಉಗಿದು ಬರುವಂತ ಒಂದು ಸ್ವಭಾವ ಇರ್ತದೆ. ಸಾಮಾನ್ಯವಾಗಿ ಆರೋಗ್ಯ ಕಾಯ್ಕೊಬೇಕು ಅಂತಂದವರು ಆ ಕೆಲಸವನ್ನು ಮಾಡಬಾರ್ದು. ಯಾಕಂದ್ರೆ ಅದು ನಿಮ್ಮ ದೇಹದ್ದೇ, ನಿಮ್ಮ ದೇಹಕ್ಕೆ ಅವಶ್ಯವಾಗಿರುವಂತಹ ಅಂಶ. ಆಮೇಲೆ ಎದ್ದ ನಂತರ ಹಲ್ಲುಜ್ಜೋದು ಅದೆಲ್ಲ ಬೇರೆ. ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಬಾಯಲ್ಲಿರೋ ಹೂಗಳು ನಾನು ಉಗಿದು ಬರ್ತೀನಿ ಅಂತನೋ ಅದನ್ನ ಮಾಡಬಾರ್ದು ಆಕ್ಚುಲಿ. ಮತ್ತು ಈಗ ದಂತಧಾವನ ನಾ ಹೇಳಿದೆ, ಹಲ್ಲುಜ್ಜೋದು, ಪೇಸ್ಟನ್ನು ಉಪಯೋಗಿಸ್ತೀರಿ. ಪೇಸ್ಟ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಯಾವಾಗ ಉಪಯೋಗಿಸ್ಕೊಬೇಕು, ನಿಮಗೇನಾದ್ರೂ ಹಲ್ಲಿಂದ ಏನಾದರೂ ದೌಡೆದ ಏನಾದರೂ ಸಮಸ್ಯೆಗಳಿದ್ದಾಗ ಅಷ್ಟೇ ಪೇಸ್ಟ್ ಉಪಯೋಗಿಸ್ರಿ. ಹಾಗಾದ್ರೆ ಪೇಸ್ಟಿನ ಜಾಗದಲ್ಲಿ ನಾನು ಏನು ಉಪಯೋಗಿಸ್ಬೇಕು? ಹಳ್ಳಿಯಲ್ಲಿ ಗೊತ್ತಿರುತ್ತೆ, ಈಗ ಇದನ್ನ ಏನೋ ಕಲ್ಲಿದ್ದ ಇದು ಏನೋ ಇದ್ದಲನ್ನು ಉಪಯೋಗಿಸ್ತಾರೆ. ಇದ್ದಲಿನ ಜೊತೆ ಉಪ್ಪು ಸೇರಿಸಿ ಉಪಯೋಗಿಸ್ತಾರೆ. ಆಮೇಲೆ ಈ ಪಟಗ ಅಂತಂದು ಹೇಳ್ತೀವಿ ನಾವು, ಸ್ಫಟಿಕ ಅಥವಾ ಏನು ಅಲಂ ಅಂತಂದು ಬರ್ತದಲ್ಲ, ಆ ಅಲಮ್ಮಿನ ಪುಡಿನ ನೀವು ಅದನ್ನು ಸಹ ಹಲ್ಲುಜ್ಜಲಿಕ್ಕೆ ಉಪಯೋಗಿಸೋದುಂಟು. ಈ ಏನು ಬೇವಿನ ಮರದ ಕಡ್ಡಿ ಅದನ್ನು ಉಪಯೋಗಿಸೋದುಂಟು. ಬಹಳಷ್ಟು ಈ ರೀತಿ ಕದಿರ ಅಂತಂದು ಹೇಳ್ತೀವಿ ನಾವು, ಆ ಕದಿರನೂ ಉಪಯೋಗಿಸ್ತೀವಿ. ಕಗ್ಗಲಿ ಮರ ಅಂತಂದು ನೀವು ಕೇಳಿರ್ಬೋದು. ಆ ಕಗ್ಗಲಿ ಮರದ ಒಂದು ಕಡ್ಡಿನ ಸತ ನೀವು ದಂತಧಾವನಕ್ಕೆ ಉಪಯೋಗಿಸ್ಬೋದು. ಆದ್ರೆ ಈಗಿನ ಸಂಚಿಕೆಯಲ್ಲಿ ನಾವು ತ್ರಿಫಳದ ಬಗ್ಗೆ ಮಾತಾಡ್ತಿದ್ವಿ. ತ್ರಿಫಳ ಚೂರ್ಣ, ಇದರದ ಉಪಯೋಗದ ಬಗ್ಗೆ ಏನ್ ಮಾತಾಡ್ತಿದ್ವಿ. ಈ ತ್ರಿಫಲಾನ ನೀವು ಹಲ್ಲು ಉಜ್ಜಲಿಕ್ಕೆ ಯಾವ ರೀತಿ ಉಪಯೋಗಿಸಬಹುದು?
ಅದಕ್ಕೊಂದು ಪ್ರಿಪರೇಷನ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಆಯುರ್ವೇದದಲ್ಲಿ ಮಸೀಕಲ್ಪನಾ ಅಥವಾ ಮಶೀಕಲ್ಪನಾ ಅಂತ ಒಂದು ಪ್ರಿಪರೇಷನ್ ಮೆಥಡಾಲಜಿ ಇದೆ. ಅಂದ್ರೆ ಈಗ ಹೆಂಗೆ ತೈಲ, ವಟಿ, ಚೂರ್ಣ, ಅವಲೇಹ, ಆಸವ, ಅರಿಷ್ಟ, ರಸ, ಭಸ್ಮ ಅಂತ ಇದೆಲ್ಲ ಫಾರ್ಮ್ಸ್ ಆಫ್ ಮೆಡಿಸನ್. ಅಂದ್ರೆ ಉದಾಹರಣೆಗೆ ಚೂರ್ಣ ಅಂತಂದ್ರೆ ಪುಡಿ ಫಾರ್ಮ್, ಪೌಡರ್ ಫಾರ್ಮ್ ನಲ್ಲಿ ಇರ್ತದೆ. ವಟಿ ಅಂತಂದ್ರೆ ಒಂದು ಗುಳಿಗೆಯ ಫಾರ್ಮ್ ನಲ್ಲಿ ಇರ್ತದೆ. ತೈಲಪಾಕ ಅಂತಂತಂದ್ರೆ ಆಯಿಲ್ ಅಲ್ಲಿ ಪ್ರಿಪರೇಷನ್ ಮಾಡಿರೋದಕ್ಕೆ ನಾವು ತೈಲಪಾಕ ಅಂತಂದು ಹೇಳ್ತೀವಿ. ಅದೇ ರೀತಿ ಮಸಿಕಲ್ಪನಗಳು ಅಂತಂದು ಬರ್ತದೆ. ಮಸಿಕಲ್ಪನಾ ಅಂತಂದ್ರೆ ಏನು? ಯಾವುದೇ ಒಂದು ಔಷಧ ಪದಾರ್ಥವನ್ನ ಬರ್ನ್ ಮಾಡಿದಾಗ ಅಥವಾ ಸುಟ್ಟಾಗ ಏನು ಒಂದು ಪ್ರಾಡಕ್ಟ್ ಏನು ಮಸಿ ಉತ್ಪತ್ತಿ ಆಗ್ತದೆ ಅದಕ್ಕೆ ನಾವು ಮಸಿ ಅಂತಂದು ಹೇಳ್ತೀವಿ. ಮಸಿ ಕಲ್ಪನೆಗಳು ಅಂತಂದು ಬಹಳಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ಬೇರೆ ಬೇರೆ ರೀತಿಯಾಗಿ ಮಸಿ ಕಲ್ಪನೆಗಳಾಗಿ ನಾವು ಅದನ್ನ ಪ್ರಿಪರೇಷನ್ ಮಾಡ್ಕೊಂತ ಹೋಗ್ತೀವಿ. ಏನ್ ತ್ರಿಫಲ ಅಂತಂದು ನಾನು ಏನು ಹೇಳಿದ್ದನ, ಇದರ ಮಸಿ ನಾವು ದಂತಧಾವನಕ್ಕೆ ಉಪಯೋಗಿಸಿದ್ದೇ ಆದಲ್ಲಿ ನಿಮ್ಮ ಹಲ್ಲುಗಳು ಸ್ವಚ್ಛವಾಗುವುದಲ್ಲದೆ ಬಹಳಷ್ಟು ನಿಮ್ಮ ಒಸಡು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಸಹ ನಿವಾರಣೆ ಆಗ್ತದೆ. ಮತ್ತು ನಿಮಗೆ ದೇಹಕ್ಕೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು, ಈಗೇನು ಪೇಸ್ಟ್ ಇಂದ ನಾವು ಹೇಳ್ತೀವಿ, ಬಹಳಷ್ಟು ಅಡ್ಡ ಪರಿಣಾಮಗಳಾಗ್ತದೆ ಪೇಸ್ಟ್ ಉಪಯೋಗಿಸೋದ್ರಿಂದ. ಆ ಅಡ್ಡ ಪರಿಣಾಮಗಳು ಸತ ಆಗುವುದಿಲ್ಲ. ಸರಿ, ಹಾಗಾದ್ರೆ ಈ ತ್ರಿಫಲಾ ಮಸಿಯನ್ನ ಹೇಗೆ ತಯಾರು ಮಾಡಬೇಕು ಮತ್ತು ಹೇಗೆ ಉಪಯೋಗಿಸ್ಬೇಕು ಇದನ್ನ ನಾನು ಈ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.